हर जगह एक ही आवाज मुझे सुनाई दे रही है, एक ही मंत्र सुनाई दे रहा है, एक ही नारा सुनाई दे रहा है, एक ही संकल्प सुनाई दे रहा है। ई बारिया निर्धारा, ई बारिया निर्धारा, ई बारिया निर्धारा। यही जोश और जज्बा मैं हासन में भी देख रहा हूं। ಹೊಯ್ಸಳ ಶಿಲ್ಪಕಲೆಗಳ ಬೀಡಿನ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ನಾನು ಕಳೆದ ಕೆಲವು ತಿಂಗಳಿನಿಂದ ಅನೇಕ ಬಾರಿ ಕರ್ನಾಟಕಕ್ಕೆ ಬಂದಿರುತ್ತೇನೆ. ನಿಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಗೂ ಹೋಗಿ ಬಂದಿದ್ದೇನೆ. ನಿನ್ನೆ ಕೂಡ ಕೆಲವು ಪ್ರದೇಶಗಳಲ್ಲಿ ಜನರನ್ನ ಸಂಪರ್ಕ ಮಾಡಿದ್ದೇನೆ. ನನ್ನ ಪ್ರವಾಸದ ಮೂಲಕ ನಾನು ಕಂಡುಕೊಂಡಿರುವ ಕರ್ನಾಟಕ ಜನತೆಯ ಅಭಿಪ್ರಾಯ, ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ, ಈ ಒಂದೇ ಧ್ವನಿ ನಾಡಿನಾದ್ಯಂತ ಎಲ್ಲ ಕಡೆಯಲ್ಲೂ ಕೇಳಿ ಬರುತ್ತಾ ಇದೆ. ನನಗೆ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ನಿಮ್ಮೆಲ್ಲರನ್ನು ನೋಡಿದಾಗ ಅದೇ ಉತ್ಸಾಹ, ಅದೇ ಆಸಕ್ತಿ ಇವತ್ತು ಇಲ್ಲಿ ಕೂಡ ಕಂಡು ಬರುತ್ತಾ ಇದೆ. मैं कर्नाटका की मठ परंपरा और संतों को भी नमन करता हूं। आदि चुनचुनगिरी मठ को भी शीश झुकाकर मेरा प्रणाम है। मैं श्रावण बेलागोला के चारू कीर्ति भट्टारका स्वामी जी को भी आदर पूर्वक श्रद्धा सुमन अर्पित करता हूं। ಈ ಸಂದರ್ಭದಲ್ಲಿ ನಾನು ಕರ್ನಾಟಕದ ಮಠ ಪರಂಪರೆ ಮತ್ತು ಇಲ್ಲಿನ ಸಂತ ಶ್ರೇಷ್ಠರ ಎಲ್ಲರಿಗೂ ಕೂಡ ಗೌರವದ ನಮನಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿನ ಆದಿಚುಂಚಗಿರಿ ಮಠಕ್ಕೂ ತಲೆಬಾಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಇತ್ತೀಚೆಗಷ್ಟೇ ನಮ್ಮನ್ನೆಲ್ಲ ಅಗಲಿದ ಶ್ರವಣ ಬೆಳಗೊಳದ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಗೌರವದ ಶ್ರದ್ಧಾಂಜಲಿಯನ್ನು ಕೂಡ ಸಮರ್ಪಿಸುತ್ತೇನೆ. भाइयों और बहनों, इस बार कर्नाटका ने तय कर लिया है, दशकों से जोड़ तोड़ की अस्थिर सरकारों की जो राजनीति चली है उसे खत्म करके ही रहना है। कांग्रेस और जेडीएस दोनों ही अस्थिरता के प्रतीक है। देश में जिन राज्यों में भी कांग्रेस की सरकारें बची हैं, वहां उनकी पहचान कांग्रेस नेताओं के आपसी झगड़े से है। राजस्थान, छत्तीसगढ़ में क्या चल रहा है ये आप भी देख रहे हैं। वहां जनता पूरी तरह से त्रस्त है, विकास ठप पड़ा हुआ है। कांग्रेस की सारी गारंटियां वहां कांग्रेस के झूठ का पुलिंदा बन गई है। कांग्रेस के भीतर तो आपसी लड़ाई ही है। कांग्रेस की बी टीम जेडीएस भी सपने देख रही है और जेडीएस जैसे तैसे 15-20 सीटें हासिल करके
लूट खसूट में हिस्सेदारी चाहती है। ಸಹೋದರ ಸಹೋದರಿಯರೇ, ಈ ಬಾರಿ ಕರ್ನಾಟಕದ ಜನತೆ ಕೆಲವು ದಶಕಗಳ ಕಾಲದ ಅನೈತಿಕ ಗಠಬಂಧನ ಮತ್ತು ಅಸ್ಥಿರ ಸರ್ಕಾರಗಳ ಆಡಳಿತದ ರಾಜಕಾರಣವನ್ನು ಕೊನೆಗೊಳಿಸಬೇಕೆಂದು ಈಗಾಗಲೇ ನಿರ್ಣಯಿಸಿದ್ದಾರೆ. ದೇಶದ ಯಾವೆಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ ಆ ರಾಜ್ಯಗಳಲ್ಲಿ ಅಲ್ಲಿನ ಸರ್ಕಾರಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಒಳಜಗಳಿಂದಾಗಿ ಯಾವಾಗಲೂ ಸುದ್ದಿಯಲ್ಲಿರುವಂತಾಗಿದೆ. ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೀತಾ ಇದೆ ಎನ್ನುವುದು ತಮಗೆಲ್ಲ ತಿಳಿದೇ ಇದೆ. ಆ ರಾಜ್ಯಗಳ ಜನತೆ ಕಾಂಗ್ರೆಸ್ನ ಒಳಜಗಳದಿಂದ ಸಂಪೂರ್ಣ ಭ್ರಮನಿರಸನಗೊಂಡಿದ್ದು ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಕುಂಠಿತವಾಗಿವೆ. ಚುನಾವಣೆಯ ಸಂದರ್ಭದಲ್ಲಿ ಆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿದ ಎಲ್ಲಾ ಗ್ಯಾರಂಟಿಗಳು ಶುದ್ಧ ಸುಳ್ಳಿನ ಕಂತೆಗಳಾಗಿರುವುದನ್ನು ನಾವೆಲ್ಲ ನೋಡಿದ್ದೇವೆ. ಕಾಂಗ್ರೆಸ್ ಪಕ್ಷದಲ್ಲಂತೂ ಆಂತರಿಕ ಗುದ್ದಾಟ, ಪರಸ್ಪರ ಹೋರಾಟ, ಕಾಲೆಳೆಯುವುದು ಯಾವತ್ತೂ ಇದ್ದದ್ದೇ. ಆದರೆ ಜೆಡಿಎಸ್ ಕೂಡ ಅಧಿಕಾರದ ಕನಸು ಕಾಣಲು ಆರಂಭಿಸಿದೆ. ಹೇಗಾದರೂ ಮಾಡಿ 15-20 ಸ್ಥಾನ ಗೆದ್ದರೆ ರಾಜ್ಯದ ಲೂಟಿಯಲ್ಲಿ ಪಾಲು ಪಡೆಯುವ ಕನಸು ಕಾಣ್ತಾ ಇದೆ. साथियों, यहां कर्नाटका में कांग्रेस और जेडीएस एक दूसरे के विरोधी होने का दिखावा कर रही है। आप 2018 के यानी पिछला जो चुनाव हुआ था विधानसभा का, 2018 के विधानसभा चुनाव में कांग्रेस नेता और जेडीएस नेता के बयानों, उसके पुराने वीडियो निकालकर देख सकते हैं। तब कांग्रेस और जेडीएस के नेता लगातार एक दूसरे को कोस रहे थे, गालियां दे रहे थे और चुनाव अभी खत्म भी नहीं हुआ था कि कांग्रेस और जेडीएस ने एक दूसरे से हाथ मिला लिया था। कांग्रेस और जेडीएस के बीच ऐसे ही दिखावे वाली लड़ाई चलती रहती है। WWF, नूरा कुश्ती, पार्लियामेंट में भी जेडीएस और कांग्रेस हर मुद्दे पर साथी होते हैं। इसलिए आपको याद रखना है, जेडीएस को दिया आपका हर वोट कांग्रेस के खाते में ही जाएगा और कांग्रेस को वोट जाने का मतलब है कर्नाटका के विकास पर ब्रेक लगाना। कांग्रेस को वोट देने का मतलब है कर्नाटका को रिवर्स गियर में ले जाना। ಬಂಧುಗಳೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಕೇವಲ ತೋರಿಕೆಗಾಗಿ ವಿರೋಧಿಗಳಂತೆ ನಾಟಕ ಮಾಡ್ತಾ ಇರ್ತಾರೆ. 2018ರ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ನಾಯಕರ ವಿಡಿಯೋ ಭಾಷಣವನ್ನು ತಾವು ನೋಡಿದರೆ ಗೊತ್ತಾಗ್ತದೆ. ಪರಸ್ಪರ ಒಬ್ಬರನ್ನು ಇನ್ನೊಬ್ಬರು ದೂರುತ್ತಾ, ತೆಗಳುತ್ತಾ ಆಪಾದನೆಗಳನ್ನು ಮಾಡ್ತಾ ಇದ್ರು. ಆದರೆ 2018ರ ವಿಧಾನಸಭಾ ಚುನಾವಣೆ ಇನ್ನೂ ಮುಗ್ದೇ ಇರಲಿಲ್ಲ. ಚುನಾವಣೆಗೂ ಮುಂಚೆನೆ ಪರಸ್ಪರ ದೂಷಣೆ ಮಾಡಿಕೊಂಡಂತ ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಕೈ ಮಿಲಾಯಿಸಿ ಆಗಲೇ ಒಟ್ಟಾಗಿಬಿಟ್ಟಿದ್ರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಈ ರೀತಿಯ ತೋರಿಕೆಯ ಜಗಳ ಯಾವತ್ತೂ ನಡೀತಾನೇ ಇರುತ್ತೆ. ಆದರೆ ಪಾರ್ಲಿಮೆಂಟ್ನಲ್ಲಿ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರತಿ ವಿಷಯದಲ್ಲೂ ಕೂಡ ಒಬ್ಬರಿಗೆ ಇನ್ನೊಬ್ಬರು ಪರಸ್ಪರ ಬೆಂಬಲ ನೀಡ್ತಾನೆ ಬಂದಿದ್ದಾರೆ. ಹಾಗಾಗಿ ಬಂಧುಗಳೇ, ತಾವೆಲ್ಲ ನೆನಪಿಡಬೇಕು,
ನೀವು ಜೆಡಿಎಸ್ಗೆ ನೀಡುವಂತ ಪ್ರತಿಯೊಂದು ವೋಟ್ ಕೂಡ ಕಾಂಗ್ರೆಸ್ನ ಖಾತೆಗೆ ಹೋಗುತ್ತೆ ಮತ್ತು ಕಾಂಗ್ರೆಸ್ಗೆ ವೋಟ್ ನೀಡ್ತೀರಾ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಬ್ರೇಕ್ ಹಾಕಿದಂತೆ. ಕಾಂಗ್ರೆಸ್ಗೆ ಹಾಕುವ ಪ್ರತಿಯೊಂದು ವೋಟ್ ಅಂತ ಹೇಳಿದ್ರೆ ವಿಕಾಸದ ಯೋಜನೆಗಳನ್ನು ರಿವರ್ಸ್ ಗೇರ್ನಲ್ಲಿ ಹಾಕಿದಂತೆ. साथियों, अब कर्नाटका किसी भी कीमत पर कांग्रेस और जेडीएस को अपना भाग्य नहीं सौंप सकता. जनता के हक के हर एक रुपये में से 85 पैसा कैसे कांग्रेस का पंजा लूट लेता है, ये भी कर्नाटका के लोग जानते हैं. कर्नाटका के लोगों को याद रखना है, कांग्रेस के स्वभाव में ही, व्यवहार में ही 85% कमीशन है. आज दुनिया की बड़ी बड़ी कंपनियां भारत आना चाहती हैं. बीजेपी की डबल इंजन सरकार में कर्नाटका में विदेशी निवेश लगातार बढ़ रहा है. कर्नाटका को देश का नंबर 1 बनाने के लिए बीजेपी सरकार बहुत जरूरी है. ಸ್ನೇಹಿತರೆ, ಕರ್ನಾಟಕದ ರಾಜ್ಯದ ಜನತೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಭವಿಷ್ಯದ ಭಾಗ್ಯವನ್ನ ಕಾಂಗ್ರೆಸ್ ಮತ್ತು ಜನತಾ ಪಾರ್ಟಿಯ ಕೈಯಲ್ಲಿ ಇಡುವಂತೆಯೇ ಇಲ್ಲ. ಜನತೆಯ ಹಕ್ಕಿನ ಪ್ರತಿಯೊಂದು ರೂಪಾಯಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕೈ 85 ಪೈಸೆ ಲೂಟಿ ಮಾಡ್ತಾ ಇತ್ತು. ಕರ್ನಾಟಕದ ಜನತೆ ನೀವಿದನ್ನ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ನೀವೆಲ್ಲ ನೆನಪಿಟ್ಕೊಳ್ಬೇಕು, ಕಾಂಗ್ರೆಸ್ನ ಸ್ವಭಾವದಲ್ಲಿ, ಕಾಂಗ್ರೆಸ್ನ ವ್ಯವಹಾರದಲ್ಲಿ ಯಾವತ್ತೂ 85% ಕಮಿಷನ್ ಇದ್ದೇ ಇರುತ್ತೆ. ಇಂದು ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳು ಭಾರತದಲ್ಲಿ ಬಂಡವಾಳ ಹೂಡಿಕೆಗಾಗಿ ಬರ್ತಾ ಇದ್ದಾರೆ. ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರದ ಎಲ್ಲ ಯೋಜನೆಗಳಿಂದಾಗಿ ಕರ್ನಾಟಕದಲ್ಲಿ ನಿರಂತರವಾಗಿ ವಿದೇಶಿ ಹೂಡಿಕೆ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕವನ್ನು ರಾಷ್ಟ್ರದ ನಂಬರ್ 1 ರಾಜ್ಯವನ್ನಾಗಿ ಮಾಡಲಿಕ್ಕೆ ಇಲ್ಲಿ ಬಿಜೆಪಿ ಸರ್ಕಾರ ಅತ್ಯಂತ ಅವಶ್ಯಕವಾಗಿದೆ. साथियों, कर्नाटका में कांग्रेस और जेडीएस दोनों ही पार्टियों के साथ एक और यूनिक बात जुड़ी हुई है. कर्नाटका की जो कांग्रेस यूनिट है उसे 24 घंटे दिल्ली में बैठने वाले परिवार की सेवा करनी होती है. उम्मीदवार तय करना हो तो पहले दिल्ली वाले परिवार से पूछो, सीएम तय करना हो तो पहले दिल्ली वाले परिवार से पूछो, फैसला कोई भी हो लेकिन पहले दिल्ली वाले परिवार से पूछो. कांग्रेस में जिसने इस परिवार के सामने घुटने टेके वही कांग्रेस में टिक पाया. दूसरी तरफ कर्नाटका में एक पार्टी जेडीएस भी है. ये पार्टी भी पूरी तरह से एक परिवार की प्राइवेट लिमिटेड पार्टी है. इस पार्टी के बड़े चेहरे अपनी सारी ताकत अपने परिवार को बसाने में ही खर्च कर रहे हैं. पार्टी से जुड़ी ज्यादातर हेडलाइन यही होती है कि परिवार के किस सदस्य का पलड़ा भारी है. इस बात की चर्चा नहीं होती कि उनके पास लोगों के लिए क्या एजेंडा है.
ಬಂಧುಗಳೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಪಕ್ಷಗಳ ನಡುವೆ ಇನ್ನೊಂದು ವಿಚಿತ್ರವಾದ ಸಮಾನತೆ ಇದೆ. ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ದಿನದ 24 ಗಂಟೆಗಳಿಗೂ ಕಾಲ ದೆಹಲಿಯಲ್ಲಿ ನಡೆಸಿರುವಂತ ಒಂದು ಪರಿವಾರದ ಸೇವೆ ಮಾಡುವಂತ ಅನಿವಾರ್ಯತೆ ಇದೆ. ಅಭ್ಯರ್ಥಿ ಯಾರು ಅಂತ ನಿರ್ಣಯ ಆಗಬೇಕು, ದೆಹಲಿ ಪರಿವಾರನ ಕೇಳಬೇಕು. ಸಿಎಂ ಯಾರು ಅಂತ ನಿರ್ಣಯ ಆಗಬೇಕು, ದೆಹಲಿ ಪರಿವಾರವನ್ನ ಕೇಳಬೇಕು. ನಿರ್ಣಯ ಯಾವುದೇ ಇರಲಿ, ಮೊದಲು ದೆಹಲಿಯ ಪರಿವಾರವನ್ನೇ ಕೇಳಬೇಕು. ಯಾರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಈ ಪರಿವಾರದ ಮುಂದೆ ಮಂಡಿ ಉರಿದ್ದಾರೆ, ಅವರಿಗೆ ಮಾತ್ರ ಪಕ್ಷದಲ್ಲಿ ಅವಕಾಶಗಳಿದ್ದಾವೆ. ಇನ್ನೊಂದೆಡೆ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷವೂ ಇದೆ. ಈ ಪಕ್ಷವೂ ಕೂಡ ಕಾಂಗ್ರೆಸ್ನಂತೆ ಒಂದು ಪರಿವಾರದ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಆಗಿದೆ. ಈ ಪಕ್ಷದ ದೊಡ್ಡ ಮುಖ ತಮ್ಮೆಲ್ಲ ಶಕ್ತಿಯನ್ನ ತಮ್ಮ ಪರಿವಾರವನ್ನು ಕರ್ನಾಟಕದಲ್ಲಿ ಇನ್ನಷ್ಟು ಗಟ್ಟಿಗೊಳಿಸಲು ವ್ಯವಸ್ಥಿತವಾಗಿ ವಿನಿಯೋಗಿಸ್ತಾ ಇದ್ದಾರೆ. ಈ ಎರಡೂ ಪಕ್ಷಗಳಲ್ಲಿ ಪರಿವಾರದ ಹಿತಾಸಕ್ತಿ ಬಿಟ್ಟು ನಾಡಿನ ಜನತೆಗಾಗಿ, ಜನಸಾಮಾನ್ಯರಿಗಾಗಿ ಅವರ ಎಜೆಂಡಾ ಏನು, ಅವರ ಕಾರ್ಯಸೂಚಿ ಏನು, ಇದರ ಬಗ್ಗೆ ಅವರು ಯಾವತ್ತೂ ಮಾತನಾಡುವುದಿಲ್ಲ. बेटी तुम कब से हाथ हिला रही हो, मैंने देख लिया, थक जाओगी। साथियों, कर्नाटका में एक पार्टी यूनिट दिल्ली में बैठने वाले एक परिवार की सेवा में जुटी है और दूसरी पार्टी तो है ही एक परिवार की। ऐसे में बीजेपी ही एकमात्र पार्टी है जो कर्नाटका के सामान्य से सामान्य परिवार को भी अपना परिवार मानती है। बीजेपी आपके परिवार की चिंता करती है। ये बीजेपी है जिसे आपके परिवार की फिक्र है और जो आपके परिवार के लिए मुफ्त स्वास्थ्य सेवा जैसी योजनाएं लाई है। ये बीजेपी है जिसे आपके परिवार की परवाह है और जो मुफ्त वैक्सीन उपलब्ध कराती है। ये बीजेपी है जो आपके परिवार के बारे में सोचती है और जो गरीब के लिए पक्के घर बना रही है। ये बीजेपी है जिसे आपके परिवार की चिंता है और जो बिजली, नल से जल और सिंचाई की सुविधाएं दे रही है। ಬಂಧುಗಳೇ, ಕರ್ನಾಟಕದಲ್ಲಿ ಒಂದು ಪಕ್ಷ ದಿಲ್ಲಿಯಲ್ಲಿರುವ ಪರಿವಾರದ ಸೇವೆಯಲ್ಲಿ ತೊಡಗಿದ್ರೆ ಇನ್ನೊಂದು ಪಕ್ಷ ಕೇವಲ ಒಂದು ಪರಿವಾರದ ಪಕ್ಷವಾಗಿರುವುದು ನಮಗೆಲ್ಲ ಗೊತ್ತಿದೆ. ಹೀಗಿರುವಾಗ ಬಿಜೆಪಿಗೆ ಮಾತ್ರ ಕರ್ನಾಟಕದಲ್ಲಿ ಜನಸಾಮಾನ್ಯರನ್ನೇ ತನ್ನ ಪರಿವಾರ ಎಂದು ಪರಿಗಣಿಸಿ ನಿರಂತರವಾಗಿ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರದ ಬಗ್ಗೆ ಚಿಂತಿಸ್ತಾ ಇದೆ. ನಿಮ್ಮ ಇದೇ ಬಿಜೆಪಿ ನಾಡಿನ ಜನತೆಯನ್ನೇ ಪರಿವಾರ ಎಂದು ಪರಿಗಣಿಸಿ ಉಚಿತವಾಗಿ ದೇಶದ ಎಲ್ಲ ದೇಶವಾಸಿಗಳಿಗೆ ಫ್ರೀ ವ್ಯಾಕ್ಸಿನ್ ನೀಡಿದೆ. ಇದೇ ಬಿಜೆಪಿ ತನ್ನ ಪರಿವಾರದ ಬಗ್ಗೆ, ತಮ್ಮೆಲ್ಲರ ಬಗ್ಗೆ ಚಿಂತಿಸುತ್ತಾ ಬಡವರಿಗೆ ಪಕ್ಕಾ ಮನೆಗಳನ್ನು ಕಟ್ಟಿಸಿಕೊಡ್ತಾ ಇದೆ.
ಸೌಕರ್ಯಗಳು ಸಾಕಷ್ಟು ಅಭಿವೃದ್ಧಿಯಾಗಿರುವುದನ್ನು ತಾವೆಲ್ಲ ಗಮನಿಸಿರ್ತೀರಿ. ಹಾಸನ ಜಿಲ್ಲೆಯಲ್ಲಿ ಕೂಡ ಆರೋಗ್ಯ ಕ್ಷೇತ್ರದಲ್ಲಿನ ಸುಧಾರಣೆಗಳು, ಹೊಸ ಮೆಡಿಕಲ್ ಕಾಲೇಜಿನ ಸ್ಥಾಪನೆ ಈ ಭಾಗದ ಬಡ ಜನರ ಜೀವನದ ಮಟ್ಟವನ್ನು ಸುಧಾರಣೆಗೊಳಿಸುವುದರಲ್ಲಿ ದೊಡ್ಡ ಕೆಲಸ ಮಾಡಿದೆ. भाइयों और बहनों, बीते 9 वर्षों में बीजेपी सरकार की हर योजना के केंद्र में आपको बहन बेटियों का सशक्तिकरण दिखेगा. आप जानते हैं कि हमारे यहां माताओं बहनों के नाम पर कोई प्रॉपर्टी नहीं होती थी. हमने गरीबों के जो 4 करोड़ घर बनाए, उनमें से अधिकतर को बहनों के नाम रजिस्टर किया. यहां कर्नाटका में भी गरीबों के 9 लाख घरों को स्वीकृत करके उन पर तेजी से काम चल रहा है. इन गरीब परिवारों की लाखों माताएं बहनें आज लखपति दीदी बन चुकी है. ಬಂಧುಗಳೇ, ನಮ್ಮ ಸರ್ಕಾರ ಕಳೆದ 9 ವರ್ಷಗಳಲ್ಲಿ ಹಮ್ಮಿಕೊಂಡ ಯೋಜನೆಗಳು ನಮ್ಮ ಹೆಣ್ಣು ಮಕ್ಕಳು ಮತ್ತು ನಮ್ಮ ಸಹೋದರಿಯರ ಜೀವನವನ್ನು ಸಶಕ್ತಗೊಳಿಸುವುದನ್ನು ನಿಮ್ಮೆಲ್ಲ ಗಮನಿಸಿರಬಹುದು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ನಮ್ಮ ತಾಯಂದಿರ ಮತ್ತು ನಮ್ಮ ಸಹೋದರಿಯರ ಹೆಸರಿನಲ್ಲಿ ಯಾವುದೇ ಆಸ್ತಿಗಳಿರುವುದಿಲ್ಲ. ಆದರೆ ನಾವು ಬಡ ಜನತೆಗಾಗಿ 4 ಕೋಟಿ ಮನೆಗಳನ್ನು ನಿರ್ಮಿಸಿದ ಸಂದರ್ಭದಲ್ಲಿ ಅದರಲ್ಲಿ ಹೆಚ್ಚಿನ ಮನೆಗಳನ್ನು ನಮ್ಮ ತಾಯಂದಿರ ಮತ್ತು ನಮ್ಮ ಸಹೋದರಿಯರ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿರುತ್ತೇವೆ. ಈ ನಿರ್ಣಯದಿಂದಾಗಿ ಈ ಮನೆಗಳ ಮತ್ತು ಪರಿವಾರಗಳ ಲಕ್ಷ ಲಕ್ಷ ತಾಯಂದಿರು ಮತ್ತು ಸಹೋದರಿಯರು ಇಂದು ಲಕ್ಷಾಧಿಪತಿಗಳಾಗಿರುತ್ತಾರೆ. ಕರ್ನಾಟಕದಲ್ಲಿ ಬಡವರಿಗಾಗಿ 9 ಲಕ್ಷ ಮನೆಗಳ ವಿನಂತಿಯನ್ನು ಸ್ವೀಕರಿಸಿದ್ದು, ಈ ಕುರಿತಾಗಿ ಅತ್ಯಂತ ವೇಗದಲ್ಲಿ ಕೆಲಸ ನಡೀತಾ ಇದೆ. भाइयों और बहनों, हमारा गांव, हमारा किसान कांग्रेस के शासनकाल में हमेशा उपेक्षित रहा है. कांग्रेस की सरकारों के दौरान किसान को कर्ज माफी के नाम पर ठगा जाता था, जबकि बीजेपी सरकार ने छोटे से छोटे किसान को भी पीएम किसान सम्मान निधि का सहारा दिया. केंद्र सरकार पीएम किसान निधि के जो पैसे भेजती है, उसमें यहां की बीजेपी सरकार प्रति किसान 4,000 रुपये जोड़ देती है.